ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ನಂದು ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನನ್ನ ಪುಟಾಣಿದು ಕೃಷ್ಣ ಜನ್ಮಾಷ್ಟಮಿನ ಒಂದಿನ 2 days ಅಡ್ವಾನ್ಸಾಗಿ ಆಚರಿಸ್ತಾ ಇದ್ದಾರೆ. ಸೊ ಸ್ಕೂಲ್ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ, ನನ್ನ ಪುಟಾಣಿಗೆ ರೆಡಿ ಮಾಡಿಕೊಂಡು. ಸೊ ಬನ್ನಿ, ನನ್ನ ಪುಟಾಣಿ ಹೇಗೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೇನೆ, ಜೊತೆಗೆ ಅವ್ನಿಗೆ ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಆ್ಯಕ್ಚುಲಿ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು 1 ವೀಕಿಂದ ವ್ಲಾಗ್ನೂ ಸಹ ಮಾಡೋಕ್ಕಾಗಿರಲಿಲ್ಲ. ಇವಾಗಲೂ ಸ್ವಲ್ಪ ಹಾಗೆ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸು. ಓಕೆ, ನಾನು ಇವಾಗ ಫ್ರೈಡೇ ಸ್ಯಾಟರ್ಡೇ 2 days ದಿನ ನನ್ನ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಮ್ಮನೇಲಿ ನಾನು ಸ್ವಲ್ಪ ರೊಟ್ಟಿ ಯಾವಾಗಲೂ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀನಿ. ಅದರಲ್ಲೂ ನುಗ್ಗೆ ಸೊಪ್ಪು ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ. ಸೊ ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು ನಮ್ಮ ಮನೆಯವರು. ಸೊ ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ನನ್ನ ಮಗ ಅಷ್ಟೊತ್ತಿಗೆ ನಾನು ಹಾಕ್ತೀನಿ, ಹಿಟ್ಟು ಹಾಕ್ತೀನಿ, ನಾನು ಮಾಡ್ತೀನಿ ಅಂತ ಜೊತೆಗೆ ಬಂದುಬಿಡ್ತಾನೆ. ಸೊ ಇನ್ನೇನು ಮಾಡೋದು, ಬೇಡ ಅಂತ ಮಾಡಿದ್ರೆ ರಗಳೆ ಮಾಡಿಕೊಂಡು ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ನನ್ನ ಕೆಲಸದ ಜೊತೆಗೆ ಅವನನ್ನು ಕರ್ಕೊಂಡು ಅವನನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊತೀನಿ. ಯಾವಾಗ ಸ್ವಲ್ಪ ಆರಾಮಾಗಿ ಆಟ ಆಡ್ತಾನೆ ನನ್ನ ಜೊತೆಗೆ. ರೊಟ್ಟಿ ಮಾಡಿಕೊಂಡು ಹಾಗೆ ಅವನಿಗೂ ತಿನ್ನಿಸ್ಕೊಂಡು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿಕೊಂಡೆ. ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ, ಚಟ್ನಿನೂ ಚೆನ್ನಾಗಿರುತ್ತೆ. ಬಟ್ ಹೀರೆಕಾಯಿ ಜಾಸ್ತಿ ಇತ್ತು, ಹಾಳಾಗ್ಬಿಡುತ್ತೆ ಅಂತ ಹೀರೆಕಾಯಿ ಪಲ್ಯ ಮಾಡಿಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಹೀರೆಕಾಯಿ ಸಿಕ್ಕಾಬಟ್ಟೆ ಒಳ್ಳೆಯದು. ನಿಮಗೆ ಗೊತ್ತಿರುತ್ತೆ, ನಾರಿನಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಹೀರೆಕಾಯಿ. ಜೊತೆಗೆ ನಾನು ಆಲ್ಮೋಸ್ಟ್ ಹೀರೆಕಾಯಿ ಪಲ್ಯ ಇದು ನೆಂಚ್ಕೊಳ್ಳೋಕ್ಕೂ ಮಾಡ್ತಿರ್ತೀನಿ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ. ನನ್ನ ಪುಟಾಣಿ ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಂಗಾಗಿ ನಾನು ಸ್ವಲ್ಪ ಅವನಿಗೆ ಯಾಮಾರಿಸಿ ಮೊಸರು ಜೊತೆಗೆ ಹೀರೆಕಾಯಿ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ತಿನ್ನಿಸ್ತಾ ಇದ್ದೆ. ರೊಟ್ಟಿ ತೊಟ್ಟೋ ಕಡೆ ಕಾನ್ಸಂಟ್ರೇಷನ್ ಇತ್ತಲ್ವ, ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. ಸ್ವಲ್ಪ ಹಂಗೆ ಮೊಸರು ಪಲ್ಯ ಸೇರಿಸಿ ತಿನ್ಕೊಂಡು ಜೊತೆಗೆ ನಾನು ರೊಟ್ಟಿ ಮಾಡಿಕೊಂಡು. ಫ್ರೆಂಡ್ಸ್, ಹಂಗೆ ಕೃಷ್ಣ ಜನ್ಮಾಷ್ಟಮಿಗೆ ಸ್ಕೂಲಿಂದ ಒಂದು ಆ್ಯಪ್ ಇದನ್ನು ಕಳಿಸಿದ್ರು, ಲಿಂಕು, ಕೊಳಲು ಮಾಡೋದು ಹೇಗೆ ಅಂತ. ಕೊಳಲು ಮಾಡೋದು ಹೇಗೆ ಅಂತ ನೋಡ್ಕೊಂಡು ನನ್ನ ಮಗಳನ್ನ ರೆಡಿ ಮಾಡಿಕೊಟ್ಲು ನನ್ನ ಮಗನಿಗೆ. ಸೊ ಕೊಳಲೆಲ್ಲ ರೆಡಿ ಮಾಡಿಕೊಂಡು ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಪುಟಾಣಿಗೂ ನಾಮ ಇಕ್ಬೇಕಿತ್ತು. ನಮ್ಮ ಮನೆಯವರೇ ನಾಮ ಇಕ್ಕೊಟ್ರು ಹಣೆಗೆ. ಅವ್ರು ಡ್ಯೂಟಿಗೆ ಹೋಗೋದಕ್ಕೆ ಮುಂಚೆನೇ ನಾಮ ಇಕ್ಕೊಟ್ರು. ಸೊ ನಾನು ಮಿಕ್ಕಿದ್ದೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಸ್ಕೂಲಿಗೆ ಕರ್ಕೊಂಡು ಹೋದೆ. ಅಲ್ಲೂ ಸಿಕ್ಕಾಬಟ್ಟೆ ಜನ ಎಲ್ಲ ರೆಡಿಯಾಗಿ ಬಂದಿದ್ರು ಮಕ್ಕಳೆಲ್ಲ. ನೋಡೋಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ರಾಧಾ ಕೃಷ್ಣ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಎಲ್ಲ. ಸಣ್ಣ ಕಿಕ್ಕನಲ್ಲ, ಉದ್ದ ಬೇಡ. ತೀರಾ ಉದ್ದ ಚೆನ್ನಾಗಿ, ಉದ್ದ ಇದ್ಕಿರೋ ಚೆನ್ನಾಗಿ ಕಾಣುತ್ತೆ. ನೋಡಿ ಎಲ್ಲರೂ ಹೇಳ್ರಿ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಹೇಳು ಮಕ್ಕಳೇ, ವರಮಹಾಲಕ್ಷ್ಮಿ ಅಲ್ಲ, ಕೃಷ್ಣ ಜನ್ಮಾಷ್ಟಮಿ ಹೇಳ್ಬೇಕು. ಹೇಳು ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ. ಸೊ ಫೈನಲಿ ಎಲ್ಲ ಕೃಷ್ಣಗಳು ಎಲ್ಲ ರಾಧೆಯರು ರೆಡಿಯಾಗಿ ಸ್ಕೂಲ್ ಹತ್ರ ಬಂದರು. ಎಲ್ಲ ಫೋಟೋಗಳು ತೆಗೆಸ್ಕೊಳ್ಳೋಕ್ಕೆ ನಾವೊಂದು ಕಡೆ ಕೂರಿಸಿದ್ರೆ ಮಕ್ಕಳು ಅವರೊಂದು ಕಡೆ ಓಡೋಗ್ತಾಯಿದ್ರು. ಸೊ ಹಂಗೂ ಹಿಂಗೂ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋಗಳೆಲ್ಲ ತೊಗೊಂಡ್ವಿ. ನಮಗೆ ಪೇರೆಂಟ್ಸಿಗೆ ಅದೇ ಅಲ್ವಾ ಖುಷಿ, ಮಕ್ಕಳು ಚೆನ್ನಾಗಿ ರೆಡಿಯಾಗಿ ಅವ್ರಿರೋದು ನೋಡೋಕ್ಕೆ ಒಂದು ಖುಷಿ, ಫೋಟೋಗಳು ತೊಗೊಳೋಕ್ಕೆ ಒಂದು ಖುಷಿ. ಸ್ವಲ್ಪ ಒಂದು 5-10 ನಿಮಿಷ ಬೇಗ ಹೋಗಿದ್ರಿಂದ ಸ್ವಲ್ಪ ಫೋಟೋಶೂಟ್ಗಳು ನಾವೇ ಪೇರೆಂಟ್ಸ್ಗಳು ಔಟ್ಸೈಡ್ ಮಾಡ್ಕೊಂಡ್ವಿ. ಸ್ಕೂಲ್ ಫಂಕ್ಷನ್ ಸ್ಟಾರ್ಟ್ ಆಗೋದು ಇನ್ನೂ ಟೈಮ್ ಇತ್ತು, ಹಂಗಾಗಿ ಮಕ್ಕಳನ್ನೆಲ್ಲ ಆರಾಮಾಗಿ ವೀಡಿಯೋಸ್ ತೊಗೊಳ್ಳೋದು, ಫೋಟೋಸ್ ತೊಗೊಳ್ಳೋದು ಮಾಡ್ಕೊತಾ ಇದ್ದೀವಿ. ನನ್ನ ಮಗ ಅಂತೂ ಸ್ಪೆಷಲ್ ಡ್ರೆಸ್ ಅನ್ನೋದು ನೋಡ್ದೇ ಎಲ್ಲ ಕಡೆನೂ ಜಂಪಿಂಗ್ ಮಾಡ್ತಾ ಇದ್ದ. ನನಗೆ ಭಯ, ಬಟ್ಟೆಯಲ್ಲಿ ಗಲೀಜು ಮಾಡ್ಕೊಂಡ್ಬಿಡ್ತಾನೋ, ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ ನನಗೆ. ಮನೇಲಿ ಹೆಂಗೆ ಮಾಡ್ತಾನೋ ಸೇಮ್ ಅಲ್ಲೂ ಅದೇ ಬಟ್ಟೆ ಹಾಕ್ಕೊಳೋದಿರೋದು ನೋಡ್ದೇ ಫುಲ್ ಆರಾಮಾಗಿ ಆಟ ಆಡ್ಕೊಂಡಿದ್ದ ಎಲ್ಲರ ಜೊತೆಗೂ. ನೋಡೋಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಕೃಷ್ಣ ಆಗಿರ್ಬೋದು, ರಾಧೆಗಳಾಗಿರ್ಬೋದು, ಒಬ್ಬರಿಗಿನ್ನ ಒಬ್ಬರು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮಕ್ಕಳಂದರೆ ಹಂಗೆ ಅಲ್ವಾ, ಮಕ್ಕಳಿಗೆ ಯಾವ ಥರ ಬಟ್ಟೆ ಹಾಕಿದ್ರು ಅವ್ರು ಏನು ಮಾಡಿದ್ರೂ ಚೇಷ್ಟೆಗಳಿಗೆ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ನನ್ನ ಮಗಳು ದೊಡ್ಡೋಳ ವಿಷಯದಲ್ಲಿ ನಾನು ಇದೆಲ್ಲ ತುಂಬ ಮಿಸ್ ಮಾಡಿಕೊಂಡೆ. ಆವಾಗೆಲ್ಲ ಮೊಬೈಲ್ಗಳೇ ಇರಲಿಲ್ಲ, ಅಷ್ಟೊಂದು ಇನ್ನೂ ಬಂದೇ ಇರಲಿಲ್ಲ, ಕೀಬೋರ್ಡ್ಗಳಿತ್ತು ಅಷ್ಟೇ ಅವಾಗೆಲ್ಲ. ಇವಾಗೆಲ್ಲ ನೋಡಿ ಅವಾಗ ಫೋಟೋ ತೆಗಿಸ್ಬೇಕು ಅಂದರೆ ನಾನು ಒಂದು 2-3 ಫೋಟೋ ತೆಗೆಸಿದ್ದೆ ಅವಳು ಹುಟ್ಟಿದಾಗ. ಫೋಟೋಗ್ರಾಫರ್ನ ಮನೆಗೆ ಕರ್ಕೊಂಬಂದು ತೆಗೆಸಿದ್ದೆ ಅವಾಗ. ಇವಾಗೇನಿಲ್ಲ, ನಾವು ಬೇಕಂದಾಗ ಫೋಟೋಗಳು ತೊಗೋಬೋದು, ಡಿಲೀಟ್ ಮಾಡ್ಬೋದು. ಸೊ ಅದೇ ಖುಷಿ ನಮಗೆ. ಎಲ್ಲ ನೆನಪುಗಳ್ನು ನಾವು ಆರಾಮಾಗಿ ಫೋಟೋದಲ್ಲಿ ತೆಗೆದಿಡ್ಬೋದು, ಬೇಕಂದಾಗ ನೋಡಿ ಖುಷಿ ಪಡ್ಬೋದು ಅವನ್ನ. ಅಮ್ಮಂದ್ರಿಗೆ ತಿನ್ನೋಕ್ಕೂ ಟೈಮ್ ಆಗಿರಲ್ಲ, ಮಾರ್ನಿಂಗ್ ಟೈಮು ಅಷ್ಟು ಬ್ಯುಸಿನಲ್ಲಿ. ಮಕ್ಕಳು ತಿಂದರೆ ಸಾಕು, ಮಕ್ಕಳು ರೆಡಿ ಆದರೆ ಸಾಕು, ಅವ್ರು ಕರೆಕ್ಟಾಗಿ ಸ್ಕೂಲಿಗೆ ಟೈಮಾಗಿ ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಬಂದಿರ್ತೀವಿ. ನಾನು ಅಂತಲ್ಲ, ಪ್ರತಿಯೊಬ್ಬರು ಅಮ್ಮಂದರು ಹಂಗೆ ಅಲ್ವಾ. ಸೊ ಎಲ್ಲರೂ, ಕೆಲವರು ಬ್ರೇಕ್ಫಾಸ್ಟ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲೇ ತೊಗೊಂಬಂದಿದ್ರು. ಸೊ ನಾನು ಸಹ ತೊಗೊಂಡೋಗಿ ಮಕ್ಕಳನ್ನ ಸ್ಕೂಲಿಗೆ ಹೋದ ತಕ್ಷಣ ಎಲ್ಲ ಅಲ್ಲೇ ತಿಂಡಿ ತಿಂದ್ಕೊಂಡು ಮಕ್ಕಳು ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ನಮ್ಮನ್ನ ಪೇರೆಂಟ್ಸಿಗೆ ಯಾರಿಗೂ ಅಲೋ ಮಾಡ್ತಿರಲಿಲ್ಲ ಒಳಗಡೆ, ನಾವು ಔಟ್ಸೈಡಿಂದನೇ ನೋಡ್ತಾ ಇದ್ವಿ. ಕೆಲವು ಮಕ್ಕಳಂತೂ ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಕಿತ್ತಾಕೊಂಡ್ಬಿಟ್ಟಿದ್ವು. ನನ್ನ ಮಗನೂ ಸಹ ಕಿರೀಟ, ಆಮೇಲೆ ಇನ್ನು ಕೊಳಲೆ ತೊಗೊಂಡೋಗಿರಲಿಲ್ಲ, ಬ್ಯಾಗೆಲ್ಲ ಇಟ್ಕೊಂಡಿದ್ದ, ಎಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ದ ಕೆಲವೊಂದೆಲ್ಲ. ಕೆಲವೊಬ್ಬೊಬ್ಬರು ಸರಗಳು ಎತ್ಕೊಂಡು ಕೈಯಲ್ಲಿ ಆಟ ಆಡ್ತಾಯಿದ್ರು. ಪಾಪ ಟೀಚರ್ಸ್ಗಳಿಗೂ ಸಾಕಾಗಿ ಹೋಗುತ್ತೆ ರೀ. ನಮ್ಮ ಒಬ್ಬೊಬ್ಬರು ಮಕ್ಕಳಿಗೇ ಸಾಕಾಗುತ್ತಲ್ಲ ಆ ಮನೆಯಲ್ಲಿ, ಇನ್ನು ಕೇಳಬೇಕು ಟೀಚರ್ಸ್ಗಳಿಗೆ. ಅವರೊಂದು ಕಡೆ ಹಿಡ್ಕೊಂಬಂದು ಕೂರಿಸಿದ್ರೆ ಇನ್ನೊಂದು ಮಗು ಇನ್ನೊಂದು ಕಡೆ ಹೋಗಿ ಕೂತ್ಕೊತಾ ಇತ್ತು. ಆದರೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಚೆನ್ನಾಗೇ ಡ್ಯಾನ್ಸ್ಗಳು, ಆಟ ಆಡೋದಾಗಿರ್ಬೋದು, ಸಾಂಗ್ ಆಗಿರ್ಬೋದು, ಕೃಷ್ಣನಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ರು. ನಾವೆಲ್ಲ ಪೇರೆಂಟ್ಸ್ ಜಸ್ಟ್ ಹೊರಗಡೆಯಿಂದನೇ ಹಾಗೆ ನೋಡ್ತಾ ಇದ್ವಿ. ಪೇರೆಂಟ್ಸ್ ಎಲ್ಲ ಅಲ್ಲೇ ನೋಡ್ತಾ ಇದ್ದಿದ್ದರಿಂದ ಕೆಲವು ಮಕ್ಕಳು ನೋಡಿಬಿಟ್ಟು ಆಟ ಆಡ್ತಾಯಿದ್ರು. ನನ್ನ ಮಗ ನೋಡಿಬಿಟ್ಟು ಬಂದೇ ಬಿಟ್ಟ, ಅಮ್ಮ ನಡಿ ಮನೆಗೆ ಹೋಗೋಣ ಅಂತವ. ನಾನು ಆದಷ್ಟು ಅವಾಯ್ಡ್ ಮಾಡಿ ಅವನಿಗೆ ಕಾಣಿಸ್ದೇ ಇರೋ ಥರ ನೋಡ್ತಾ ಇದ್ದೆ ನಿಂತ್ಕೊಂಡು. ಹಂಗೋ ಹಿಂಗೋ ನೋಡೇ ಬಿಟ್ಟು ನಡಿ ಮನೆಗೆ ಹೋಗೋಣ ಅಂತ ಬಂದೇ ಬಿಟ್ಟ ಅವನು. ಅವ್ರು ಟೀಚರ್ಸ್ ಎಷ್ಟು ಕರೆದ್ರೂ ಹೋಗ್ತಾ ಇರಲಿಲ್ಲ. ನಾನು ನೋಡ್ಬಿಟ್ಟು ನನ್ನ ಪುಟಾಣಿ ಬಂದೇ ಬರ್ತೀನಿ, ನನ್ನ ಮನೆಗೆ ಕರ್ಕೊಂಡೋಗಂತ ತುಂಬ ಆಟ ಮಾಡ್ದೆ. ಸರಿ ಇನ್ನೇನು ಮಾಡೋದು ಅಂತ, ಫಂಕ್ಷನ್ನು ಅರ್ಧಂಬರ್ಧ ಆಗಿತ್ತು. ಸರಿ ಮಿಕ್ಕಿದ್ದು ಏನು ಪರವಾಗಿಲ್ಲ, ಇನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬರ್ತಾ ಅಂದಿವೆ. ಅವನಿಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಅವಾಗವಾಗ ನಾನು ಕೊಡಿಸ್ತಾ ಇರ್ತೀನಿ, ಬಟ್ ಬೇಕ್ರಿದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಕಬ್ಬಿನ ಜ್ಯೂಸು ಏನಾಗಲ್ಲ, ಮಕ್ಕಳಿಗಾದರೂ ದೊಡ್ಡವರಾಗಲಿ ಎಲ್ಲರೂ ಕುಡಿಬೋದು, ಫ್ರೆಶ್ ಜ್ಯೂಸ್ ಅಲ್ವಾ. ಸೊ ಪುಟಾಣಿ ಕಬ್ಬಿನ ಜ್ಯೂಸ್ ಕುಡಿತು. ಅವನಿಗೂ ತುಂಬ ಇಷ್ಟ ಜ್ಯೂಸ್ ಅಂದರೆ. ಕುಡಿಸ್ಕೊಂಡು ಬೇಗ ಹೊರಡಬೇಕಿತ್ತಲ್ಲ ದೇವಸ್ಥಾನಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಒಂದು 4:30ಗೆ ಅಲಾರಾಮ್ ಇಟ್ಕೊಂಡು, ಆಲ್ಮೋಸ್ಟ್ ಹೇಳಿದ್ನಲ್ಲ ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ಹತ್ರ ಹೋಗಬೇಕು ನಾವು. ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟರೆ ಬೇಗ ರಿಟರ್ನ್ ಆಗ್ಬೋದು ಅಂದ್ಕೊಂಡು ಬೇಗ ಹೊರಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಪುಟಾಣಿ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹೇಗೆ ಆಚರಿಸಿದ್ರು ಅಂತ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಾನು ಅರ್ಲಿ ಮಾರ್ನಿಂಗ್ 4:30ಗೆ ಎದ್ಬಿಟ್ಟು
ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಟ್ಟು ಸ್ನಾನ ಮಾಡಿಕೊಂಡು ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಸ್ನಾನ ಮಾಡಿ ದೀಪ ಹಚ್ಕೊಂಡು ಹೊರಡಬೇಕಲ್ಲ ಬೇಗ, ಸೊ ದೂರ ಹೋಗೋದಲ್ವಾ, ಹಂಗಾಗಿ ಬೇಗ ಹೊರಡೋಣ ಅಂದ್ಕೊಂಡು. ಸೊ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಮನೆಯಿಂದ ಬಸ್ಗಳು ತುಂಬ ಕಡಿಮೆ, ತುಂಬ ಅಂದರೆ ತುಂಬಾ ಕಡಿಮೆ. ಒಂದು ಮೇನ್ ರೋಡಿಗೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಗಳಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾವು ಬೈಕಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಕ್ಯಾಚ್ ಮಾಡ್ಕೊಂಡ್ವಿ. ತಿಂಡಿ ಗಿಂಡಿ ಅಂತ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ತಿಂಡಿ ಮಾಡ್ಕೊಳಕ್ಕೆ ಹೋದರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಜಸ್ಟ್ ಕಾಫಿ ಕುಡಿದು ಅಂದಿವಿ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೋಬೋದು ಅಂದ್ಕೊಂಡು ಹಾಗೆ ಹೊರಟ್ವಿ. ಮತ್ತು ಕಾಲಿಗೆ ಏನು ಮಾಡಲಿ, ಸಾಕು ಸಾಕು ಕಾಲಿಗೆ ಸರಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ನಾವು? ಹೋಗ್ತಿದ್ದೀವಾ? ಏನಕ್ಕೆ ಅಲ್ಲಿ ಏನಿತ್ತು ಅರ್ಕಿದೇಪುರದಲ್ಲಿ? ಮತ್ತೆ ಯಾಕೆ ಹೋಗ್ತಿದ್ದೀವಿ? ಬಾ ಚಾಂದಿ ಇತ್ತಾ? ಸೊ ಎಲ್ಲಾದರೂ ಆಚೆ ಹೊರಟ್ರೆ ನಮಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿರಬೇಕು. ಕೆಲಸ ಅಂದರೆ ಅಡುಗೆ ಮನೆದು ಜಸ್ಟ್ ಪಾತ್ರೆಗಳು ತೊಳೆದಿರೋದಾಗಿರ್ಬೋದು, ಏನಾದರೂ ಹಾಲು ಅದೆಲ್ಲ ಫ್ರಿಜ್ಗೆ ಇಡೋದಾಗಿರ್ಬೋದು, ಗ್ಯಾಸ್ ಆಫು, ಒಂದು ದಿನಕ್ಕಾಗಲಿ 2 ದಿನಕ್ಕಾಗಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡೇ ಹೋಗಬೇಕಾಗುತ್ತೆ. ಆ ದೇವಸ್ಥಾನಕ್ಕೆ ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ದೇವ್ರಪುರಕ್ಕೆ ಹೋಗ್ತಿದ್ದೀವಿ ನಾವೆಲ್ಲ. ಯಾರ್ಯಾರು ಹೋಗ್ತಿದ್ದೀವಿ? ಅಕ್ಕ ಅಷ್ಟೇ. ಅಮ್ಮ ನೀನು ಬರ್ತಾ ಇಲ್ಲ, ನೀನು ಇಲ್ಲೇ ಇರ್ತೀಯ. ನೀನು ಬೇಡ, ಇಲ್ಲೇ ಇರ್ತೀನಿ. ನೀನು ತಿಮ್ಮನಹಳ್ಳಿ ತಾನೇ ಹೋಗ್ಬೇಕು, ತಿಮ್ಮನಹಳ್ಳಿಗೆ ಹೋಗಿ ನೀನು. ನಾವು ಹೋಗ್ತೀವಿ ದೇವ್ರಿಗೆ. ಸೊ ಫೈನಲಿ ನಾವು 4:30 ಗಂಟೆಗೆ ಮನೆ ಬಿಟ್ರು ಬಂದು ದೇವಸ್ಥಾನ ರೀಚ್ ಆಗೋದಕ್ಕೆ 1 ಗಂಟೆ ಮೇಲಾಯಿತು. ಬಿಕಾಸ್ ಬಸ್ಸಲ್ಲಿ ಬರೋದಲ್ವ, ಬೇಗ ಬಸ್ಗಳು ಸಿಗಲಿಲ್ಲ, ಹಂಗಾಗಿ ತುಂಬ ಲೇಟ್ ಆಯಿತು ಬರೋ ಅಷ್ಟೊತ್ತಿಗೆ. ದೇವಸ್ಥಾನ ಎಂಟ್ರಿ ಆದ ತಕ್ಷಣ ನಾವು ಫಸ್ಟು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸಲ್ಲ. ಹೊರಗಡೆ ಚೌಡಮ್ಮ ಅಂತ ಇರುತ್ತೆ, ಜೊತೆಗೆ ಗಂಗಮ್ಮ, ನಾಗಪ್ಪ ಅಂತ ಈ ಥರ ಬೇರೆ ಬೇರೆ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ನಾನು ಅದೇ ಥರ ನಾಗಪ್ಪಗೆ ಕೈ ಮುಗಿದ್ಬಿಟ್ಟು ಹಂಗೆ, ಇದು ನೋಡಿ ಹೊಂಡ ಅಂತಾರೆ. ಹೊಂಡದಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ಕೆಳಗಡೆ ಇತ್ತು ನೀರೆಲ್ಲ, ಗಂಡು ಮಕ್ಕಳೆಲ್ಲ ಬಿಂದಿಗೆಗಳಲ್ಲಿ ತುಂಬಿಕೊಂಡು ಹೆಣ್ಮಕ್ಳಿಗೆ ತೊಗೊಂಬಂದು ಹಾಕೋರು ತಲೆ ಮೇಲೆ. ಇವಾಗೆಲ್ಲ ಮೋಸ್ಟ್ಲಿ ಆ ಥರ ಮಾಡೋದು ಡೌಟ್ ಅಂದ್ಕೊತೀನಿ, ನಾನು ಅಷ್ಟು ಹೋಗ್ತಾ ಇಲ್ಲ ಇವಾಗ. ನಾವು ಹೋದ್ರೂ ಇಂಡಿಪೆಂಡೆಂಟ್ ಫ್ಯಾಮಿಲಿ ಹೋಗ್ತೀವಿ. ಮೊದಲೆಲ್ಲ ಜೊತೆಗೆ ಹೋಗ್ತಿದ್ವಿ, ಅಕ್ಕಪಕ್ಕದ ಮನೆಗಳ ಜೊತೆಗೆ ಹೋಗ್ತಿದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಮಂಗಣ್ಣಗಳು ಜಾಸ್ತಿ ಇರುತ್ತೆ. ಪೂಜೆಗೆ ಬಾಳೆಹಣ್ಣು ಆಗಿರ್ಬೋದು ಏನಾದರೂ ಹಿಡ್ಕೊಂಡು ಬರ್ತಿದ್ರೆ ಟಕ್ಕ ನಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಬಟ್ ಹುಷಾರಾಗಿ ಹಿಡ್ಕೊಂಡು ಹೋಗಬೇಕು. ಜೊತೆಗೆ ಶ್ರಾವಣ ಆಗಿದ್ದರಿಂದ ವಿಷ್ಣು, ಮೇಯ್ನ್ ಶ್ರಾವಣ ಅಂದರೆ ವಿಷ್ಣು ಅಲ್ವಾ, ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ ಬರ್ತಾಯಿತ್ತು ಶ್ರಾವಣದಲ್ಲಿ. ನಾವು ಹೋಗಿದ್ದ ದಿವಸನೂ ತುಂಬ ಅಂದರೆ ತುಂಬ ರಶ್ ಇತ್ತು. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಅಷ್ಟು ಜನ ನೋಡಿದ್ದು. ಜಾತ್ರೆಯಲ್ಲಿ ಇದ್ದೇ ಇರ್ತಾರೆ, ಬಟ್ ಇವತ್ತು ಜಾತ್ರೆ ಅಷ್ಟೇ ಜನ ಸೇರಿಬಿಟ್ಟಿದ್ರು. ಮಾಡ್ತೀರಾ?
ಇದು ನೀವು ನೋಡ್ತಾ ಇದ್ದೀರಲ್ಲ ತೇರು, ಇದು ನಮ್ಮ ಮನೆ ದೇವ್ರನ್ನ ಇದ್ರ ಮೇಲೆ ಕೂರಿಸ್ಬಿಟ್ಟು ಜಾತ್ರೆ ಟೈಮಲ್ಲಿ ಎಳಿತಾರೆ. ತುಂಬ ಸಖತ್ ವೆಯ್ಟ್ ಇರುತ್ತೆ. ಎಷ್ಟು ಜನ ಎಳಿತಾರೆ ಅಂದರೆ ಅಷ್ಟು ಜನ 2 ಕಡೆ ಹಗ್ಗ ಹಿಡ್ಕೊಂಡು ಎಳಿತಾರೆ. ಜಾತ್ರೆಯಲ್ಲಿ ಮಕ್ಕಳು ಮರಿ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಫುಲ್ ಜನ ಅಂದರೆ ಫುಲ್ ಜನ ಇರ್ತಾರೆ. ಇದರಲ್ಲಿ ಚೌಡಮ್ಮನ ಕೂರಿಸಿರ್ತಾರೆ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದಾಗ ಇಲ್ಲೂ ಸಹ ಪೂಜೆ ಮಾಡಿಕೊಂಡು ಬರ್ತೀವಿ. ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಮನೆ ದೇವರಿಗೆ ಬಂದಿದ್ದೀನಿ. ಅದೆಲ್ಲಿದೆ ಅಂದರೆ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಹೊಳಲ್ಕೆರೆ ತಾಲೂಕಲ್ಲಿದೆ, ಹೊರ್ಕೆದೇವಪುರ ಅಂತ. ಲಕ್ಷ್ಮೀ ನರಸಿಂಹ ಸ್ವಾಮಿ ಶ್ರಾವಣ ಶನಿವಾರ ಆಗೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ ಎಷ್ಟು ರಶ್ ಇದೆ ಅಂತ ನಿಮಗೂ ತೋರಿಸ್ತೀನಿ. ದೇವಸ್ಥಾನ ನೀವು ನೋಡಿಲ್ಲಲ್ಲ ಫಸ್ಟ್ ಟೈಮು, ನಾನು ತುಂಬ ಸಲ ಬಂದಿದ್ದೀನಿ, ನಿಮಗೆ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮಗೆ ನನ್ನ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಸೊ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಫುಲ್ ಜನ ಇದ್ದಿದ್ದರಿಂದ ಒಳಗಡೆ ದೇವ್ರನ್ನ ವಿಡಿಯೋ ತೊಗೊಳೋದಕ್ಕೆ ಬಿಡಲಿಲ್ಲ ಅವರು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನಾನು ವೀಡಿಯೋ ತೊಗೊಂಡು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲೆಲ್ಲ ಬಿಡ್ತಾಯಿದ್ರು, ವೀಡಿಯೋಗೇನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಸೊ ಜನಗಳು ಸಿಕ್ಕಾಬಟ್ಟೆ ಇದ್ದರು. ಅದರಲ್ಲಿ ಮಧ್ಯೆ ಗೋವಿಂದ ಅಂತ ಕೂಗ್ತಿದ್ರು. ನನ್ನ ಪುಟಾಣಿನೂ ಜೋರಾಗಿ ಗೋವಿಂದ ಗೋವಿಂದ ಅಂತ ಕೂಗ್ಬಿಟ್ಟು ಚೆನ್ನಾಗಿ ದರ್ಶನ ಆಯಿತು. ಮುಗಿಸ್ಕೊಂಡು ಹಂಗೆ ಹೊರಗಡೆ ಬಂದರೆ ಹೊರಗಡೆ ಲಕ್ಷ್ಮಿ ಆಗಿರ್ಬೋದು, ಆಂಜನೇಯ, ನವಗ್ರಹಗಳು, ಗಣೇಶ, ಈ ಥರ ತುಂಬ ದೇವರುಗಳಿದೆ. ಅದಕ್ಕೆಲ್ಲ ಒಂದು ನಮಸ್ಕಾರ ಹಾಕ್ಕೊಂಡು ಪ್ರಸಾದಕ್ಕೆ ಹೋಗೋಣ ಅಂದ್ಕೊಂಡು ಬಂದರೆ ಪ್ರಸಾದಕ್ಕೆ ಹೋದ್ರೂ ತುಂಬ ರಶ್ ಇತ್ತು. ಸೊ ನಾವು ಲೇಟ್ ಆಗಿಬಿಡುತ್ತೆ, ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರಬೇಕಿತ್ತಲ್ವ, ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಪ್ರಸಾದ ತಿನ್ನೋಕೆ ಹೋಗಲಿಲ್ಲ. ಜಸ್ಟ್ ಒಳಗಡೆ ಮಂಗಳಾರತಿ ತೊಗೊಂಡು ಹಾಗೆ ಹೊರಟ್ವಿ.
ಓಕೆ ಫ್ರೆಂಡ್ಸ್, ಇದು ನನ್ನ 2 ಡೇಸ್ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಜೊತೆಗೆ ಕಮೆಂಟ್ಸ್ ಹಾಕು, ಹೇಗಿತ್ತು ನಮ್ಮ ಮನೆ ದೇವರು ಆಗಿ ದೇವಸ್ಥಾನ ಚೆನ್ನಾಗಿತ್ತಾ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಜೊತೆಗೆ ನನ್ನ ಕೃಷ್ಣ ಜನ್ಮಾಷ್ಟಮಿ ಹೇಗಿತ್ತು ಅಂತ ನೀವು ನೋಡಿ ಹೇಳಿ. ನನ್ನ ಪುಟಾಣಿ ಹೇಗೆ ರೆಡಿಯಾಗಿತ್ತು, ಕ್ಯೂಟಾಗಿ ರೆಡಿಯಾಗಿದ್ನ ಅಂತ ನೀವು ನೋಡಿ ಹೇಳಿ. ನಾನು ಲಾಸ್ಟ್ 2-3 ವರ್ಷ ಅವನಿಗೆ ರೆಡಿ ಮಾಡಿದ್ದೆ, ಬಟ್ ಅವಾಗೆಲ್ಲ ಸ್ಕೂಲಿಗೆ ಸೇರಿಸಿಲ್ಲಲ್ವ. ಈ ವರ್ಷ ಡಿಫ್ರೆಂಟಾಗಿ ರೆಡಿ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.